ಒಂದು ವರ್ಷದ ಹಿಂದೆ ಮೇಲೆ ನಿಮ್ಮ ಮನೆಯ 1 ವರ್ಷದ ಹಿಂದಿನ ಅವಧಕ್ಕೆ ಇಷ್ಟು ಪರಿಮಾಣ ಅಂತ ಅಂದರೆ ಈ ಕೂಟದ 10 ವರ್ಷ ಹಿಂದಿನ ಅವಧಕ್ಕೆ ಎಷ್ಟು ಪರಿಮಾಣ ಪರಿಮಾಣ ಒಂದೇ ವರ್ಷ. ಬ್ರಾಹ್ಮಣರಾದಂತಹ ನಾವು ಅಪರಕ್ರಿಯೆಯಲ್ಲಿ ಅಷ್ಟು ಆಸಕ್ತರಾಗಿ ಆ ಕರ್ಮವನ್ನು ಮಾಡುವುದರ ಮುಖೇನವಾಗಿ ಜೀವಿತದಲ್ಲಿ ಸುಖ ಸಿಗಬೇಕು ಅಂತ ನಾವು ಭಾವಿಸ್ತೇವೆ. ಪ್ರತಿಯೊಂದಕ್ಕೂ ಶಾಸ್ತ್ರ ಧರ್ಮದಲ್ಲಿ ಹೀಗೆ ಉಂಟು. ಹಾಗಿದ್ರೆ ಈ ಜನ್ಮದಲ್ಲಿ ನಾವು ಒದ್ದಾಡ್ತೇವೆ, ಕಷ್ಟಪಡ್ತೇವೆ, ಸುಖ ಇಲ್ಲ. ಯಾಕೆ ಕೇಳಿದ್ರೆ ನಾವು ಮಾಡಿದ ಹಿಂದಿನ ಜನ್ಮದ್ದು ಪ್ರಾರಬ್ಧ ಕರ್ಮ ಅಂತ ಹೇಳುವುದು ಅದನ್ನು ನಾವು ಅನುಭವಿಸಲೇಬೇಕು, ಅನುಭವಿಸತಕ್ಕದ್ದು. ಅದಕ್ಕೆ ಎರಡು ಮಾತಿಲ್ಲ. ಹಾಗಿದ್ದರೆ ನಾವೇನಾದರೂ ಈ ಜನ್ಮದಲ್ಲಿ ಹುಟ್ಟಿದ್ದಕ್ಕಾದರೂ ಅವನ ಧ್ಯಾನ ಮಾಡಿ ಅದು ಹೇಗೆ ನಮಗೆ ಕಷ್ಟ ಬರ್ತದೆ ಎನ್ನುವ ಕಾರಣಕ್ಕಾಗಿ ಸುಖ ಸಿಗಲಿಲ್ಲ ಎನ್ನುವ ಉದ್ದೇಶ ಇಟ್ಕೊಂಡು ದೇವರನ್ನು ಧ್ಯಾನಿಸುವುದಲ್ಲ. ನಿರ್ಮಲ ಮನಸ್ಸಿನಿಂದ ಶುದ್ಧಾತ್ಮರಾಗಿ ಶುದ್ಧ ಚಿತ್ತತೆಯಿಂದ ನಾವು ಅವನನ್ನು ಧ್ಯಾನಿಸಿದ್ದೇ ಹೌದು ಅಂತ ಆದರೆ, ಭಕ್ತಿ ಪರವಶರಾಗಿ ವ್ಯವಹರಿಸಿದ್ದು ಸತ್ಯ ಅಂತ ಆದರೆ ನಮಗೆ ಅನುಗ್ರಹ ಆಗೇ ಆಗ್ತದೆ. ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಪಾಪಕರ್ಮ ತೊಳ್ಕೊಳ್ಬೇಕು ಅದು ನಮ್ಮ ಧರ್ಮ. ಮುಂದೆ ನಮಗೆ ಸಿಗಬೇಕಾದ್ದು ಅವನ ಅನುಗ್ರಹ ಆಗಬೇಕು ಅಂತ ನಾವು ಭಾವಿಸಬೇಕು. ಬಿಟ್ಟರೆ ಈ ಮಾತನ್ನು ಹೇಳುವಾಗ ಹೇಳಿದ್ದಕ್ಕಾಯ್ತು, ನನ್ನ ಮುಂದೆ ಹೇಳಬೇಡ, ಕೇಳಲಿಕ್ಕೂ ನನಗೆ ಆಸಕ್ತನಲ್ಲ, ದಯವಿಟ್ಟು ಅದರಲ್ಲೂ ಅವ ಯಾರು ಏನು ಅಂತ ನೀನು ಅರ್ಥ ಮಾಡಿಕೊಳ್ಳಿಲ್ಲ. ಬರೇ ದೇವರಾಗಿ ಕಂಡದ್ದಲ್ಲ, ಆ ಕೃಷ್ಣ ನನ್ನ ಗೆಳೆಯ, ನನ್ನ ಸಖ, ಗುರುಮಠದಲ್ಲಿ ಅವನ ಒಡನಾಡಿಯಾಗಿ ಇದ್ದವ. ಅವ ಎಂತ ಭಾವನ ಮೂರ್ತಿಯನ್ನು ಸತ್ಯ ನನಗೊತ್ತು, ನಿನಗೆ ಗೊತ್ತಿಲ್ಲ, ನೀ ದೂರಬೇಡ. ನಾನೊಂದು ಸ್ಥೈರ್ಯ ಮನೋಧೈರ್ಯದಲ್ಲಿದ್ದೇನೆ. ಬಡತನ ಇರಲಿಲ್ಲ, ಕೆಲವೊಮ್ಮೆ ತಲೆ ಬಾಗಬೇಕು, ಆದರೂ ತಲೆ ಎತ್ಕೊಂಡಿದ್ದೇನೆ. ಯಾಕೆ ಗೊತ್ತಾ? ಈ ಬಡತನ ಸಂಕಷ್ಟದಲ್ಲೂ ಕೈ ಒಡ್ಡಿ ಇನ್ನೊಬ್ಬರನ್ನ ಬೇಕಿಲ್ಲ. ಹಾಗಂತ ಬ್ರಾಹ್ಮಣನಿಗೆ ಅಧಿಕಾರ ಉಂಟು. ಯಜನ, ಯಾಜನ, ಅಧ್ಯಯನ, ಅಧ್ಯಾಪನ, ದಾನ, ಪ್ರತಿಗ್ರಹ. ಬ್ರಾಹ್ಮಣ ಬೇಡ್ಲಿಕ್ಕಷ್ಟೇ ಇರುವುದಲ್ಲ, ಬ್ರಾಹ್ಮಣನಿಗೂ ಮೊದಲು ದಾನ, ಆಮೇಲೆ ಪ್ರತಿಗ್ರಹ ಅಂದ್ರೆ ಪಡ್ಕೊಳ್ಳೋದು ಮತ್ತಿರುವುದು. ಬ್ರಾಹ್ಮಣನಿಗೂ ಮೊದಲು ಕೊಡ್ಲಿಕ್ಕಿರುವುದು. ನಮ್ಮ ಬಡತನವನ್ನು ಏನು ಇಲ್ಲೇ ಹೋಗು, ಗೃಹಸ್ಥ ಲಕ್ಷಣ ಪಾಲಿಸಬೇಕು. ಬಂದವರಿಗೆ ನಮ್ಮಲ್ಲಿ ಏನಿದೆ ಹೋದ್ರು ಕೈಕಾಲು ತೊಳಿಲಿಕ್ಕೆ ಒಂದಿಷ್ಟು ನೀರು ಕೊಟ್ಟು ಚಂದನ ಮಾತಾಡಿ ಬಾಯಾರಿಕೆಗೆ ಕೊಡುವಷ್ಟಾದ್ರೂ ನಮ್ಮಲ್ಲಿ ಉಂಟಲ್ಲ. ನೀವೇ ನನ್ನ ಸಮಾಧಾನಕ್ಕಾಗಿ ಹೇಗೆ ಮಾತಾಡುವುದು? ಈ ಏನೇ ಹೇಳಿದ್ರು ಕೃಷ್ಣ ಗೆಳೆಯನಾದ್ರು ಇಲ್ಲಿವರೆಗೆ ಆತ್ಮಾಭಿಮಾನದಿಂದ ಬದುಕಿದ್ದೇನೆ. ನಾನು ಯಾರನ್ನು ಕೇಳಿಲ್ಲ. ಬಡತನ ಎಷ್ಟೇ ಇರಲಿ ಕೇಳುವ ಸ್ಥಿತಿ ಆ ದೇವರು ಕೊಡದೇ ಇರಲಿ ಅಂತ ಹೇಳ್ಕೊಳ್ತೇನೆ. ಬಿಟ್ಟು ಹೋಗುವುದಿಲ್ಲ. ಏನು ಹೋಗುದಿಲ್ಲ ನೀವು? ಏನು ಹೇಳುವುದು?
ಸ್ಥಿತಿ ನಿತ್ಯ ಯಾವ ತಾಯಿಂದಲೂ ಮಾಡಬೇಕಾದ್ರೆ ಏನು ಗೊತ್ತುಂಟಾ? ಯಾವ ಕಾರಣಕ್ಕೂ ಪಕ್ಕದ ಮನೆ ಮಕ್ಕಳನ್ನು ಕಳಿಸಬಾರ್ದು ಬಿಟ್ಟರೆ ಅವ್ರ ಮನೆ ಮಾಡ್ತಾ ಇದ್ದಾರೆ ಅನ್ನೋದು ಈಚೆ ಮನೆಯವರಿಗೆ ಗೊತ್ತಾಗಿದೆ ಹೋದಾಗಿರ್ಬೇಕು. ಅದನ್ನು ಬಿಟ್ಟು ಅವ್ರ ಮನೆ ಕಳಿಸ್ಕೊಟ್ಟಿಯ ಮಕ್ಕಳನ್ನು ಆಟ ಆಡುವುದಕ್ಕಾಗಿ ಹೋಗಬೇಡ ಅಂತ ಹೇಳಿ ನಿಲ್ಲಿಸ್ಲಿಕ್ಕೆ ಆಗುತ್ತದೆ. ಕೇವಲ ತಿನ್ನುವುದಕ್ಕೆ ಮಾತ್ರ ಒಂದು ಭಾವಿಸುವುದು. ಬಾಯಾರಿಕೆ ಆಗುತ್ತದೆ. ಕುಡಿಯುವುದಕ್ಕೆ ಹಾಲು ಬೇಕಮ್ಮ ಅಂತ ಕೇಳುತ್ತಾರೆ. ಹಾಲಿನ ಕತೆ ಬಿಡಿ, ಕುಡಿಯುವುದಕ್ಕೆ ಮನೆಗೆ ನೀರಿಗೂ ಕಷ್ಟ ಉಂಟು ಸ್ವಾಮಿ. ನೀವು ಅವರಿಗೆ ಹೋಗಲೇಬೇಕು, ನಮ್ಮ ಕಷ್ಟವನ್ನು ಹೇಳಿಕೊಳ್ಳಲೇಬೇಕು. ನೀವು ಒಂದು ವೇಳೆ ಹೋಗುವುದಿಲ್ಲ ಅಂತೇಳಿ ಹೀಗೆ ಹಠ ಮಾಡಿದ್ದೆ ಹೋಗುವಂತಾದ್ರೆ ನಾನು ಹಾಗೂ ನನ್ನ ಮಕ್ಕಳು ನಾವು ಸಾಯುವುದಕ್ಕೆ ಮುಂದಾಗ್ತೇವೆ. ಕುಡಿಯುವುದಕ್ಕೆ ವಿಷ ನೀವೇ ಕೊಡಬೇಕು, ನಾವು ಸಾಯ್ತೇವೆ. ಏನು ಮಾತಾಡ್ತಾ ಇದ್ದೀನಿ ನೀನು? ಹಾಗಿದ್ರೆ ಬದುಕುವ ಯೋಗ ಇಲ್ಲ, ನಮಗೆ ವಿಷ ಕೊಡಿ. ಆಗುದಿಲ್ಲ ನಮಗೆ ಬದುಕುವುದಕ್ಕೆ. ಮಕ್ಕಳಿಗೆ ವಿಷ ಕೊಟ್ಟು ನೀನು ವಿಷ ತಗೊಳ್ತೀಯ. ಆಗ ನಮ್ಮ ಪ್ರಾರಂಭ ವಿಷ ತರಲಿಕ್ಕೂ ನಮ್ಮ ಹೊಟ್ಟೆ ವಿಷ ಕುಡಿ ಎನ್ನುವುದಾಗಿ ನೀನು ಹೇಳ್ತಾ ಇದ್ದೀಯ. ಆದ್ರೆ ನೀನಾಡಿದ ಒಂದು ಮಾತು ಸತ್ಯ, ನಿಮಗೆ ದುರಭಿಮಾನ ಬಿಡುವುದಿಲ್ಲ. ಖಂಡಿತ ಮನುಷ್ಯನಾದವನಿಗೆ ಅಭಿಮಾನ ಇರಬೇಕು. ಗೆಳೆಯನಾದ್ರೂ ಆ ಲಕ್ಷ್ಮೀಪತಿಗೆ ಇವನ ಪರಿಸ್ಥಿತಿ ಹೀಗೆ ಕೊಡಬೇಕು ಅನ್ನುವಂತ ಭಾವನೆ ಇಲ್ಲದೆ ಹೋದವನ ಅವನಲ್ಲಿ ಹೋಗಿ ನೀನು ಕೇಳಬೇಕು ಅಂತ ಹೇಳ್ತಾ ಇದ್ದೀನಿ. ಹೋಗಿ ಒಂದು ತೀರ್ಮಾನಕ್ಕೆ ಬಂದೆ, ಏನು ನಾನು ಮನಸ್ವಿ ಈ ಕಾರ್ಯಕ್ಕೆ ಹೋಗಬೇಕು, ಮನಸ್ಸಿಂದೇ ಹೋದ್ರು. ನೀನು ಹೇಳಿದಂತಹ ಮಾತು ನನ್ನ ಪಾಲಿಗೆ ಉರುಳಾಯ್ತು, ಬೇರೆ ಗತಿ ಇಲ್ಲ, ಹೋಗಿ ಬರ್ತೇನೆ. ಆಗ ಗೊತ್ತುಂಟೆ, ಏನು ಬಡವನಾದ್ರೂ ಗುರುಮಠದಲ್ಲಿ ಇದ್ದಾಗ ನಾನು ಯಾವತ್ತೂ ಕೊಡ್ಲಿಕ್ಕೆ ಏನಿಲ್ಲದೆ ಹೋದ್ರು ಒಂದು ಹಣ್ಣು ಕಂಡ್ರೆ ಹೋಗಿ ಅದಕ್ಕೆ ಇಟ್ಕೊಂಡು ಹೋಗಿ ಕೃಷ್ಣನಿಗೆ ಕೊಟ್ಟ ನಾನು ಹೋದ್ರೆ ಸಾಕು. ಅವ ಕೇಳುವುದು ಒಂದೇ, ಸುಧಾಮ ಏನ್ ತಂದಿದ್ಯೋ ಅಂತ ಕೇಳ್ತಾನೆ. ಆದರೆ ನಾನು ಹೋಗುವುದು ಬೇಯಲಿಕ್ಕೆ ಬಿಟ್ಟರೆ ದೇವರಿಗೆ ಕೊಡ್ಲಿಕ್ಕಲ್ಲ, ಅವನಿಗೆ ನಾವು ಕೊಡಬೇಕಾದ ಅಗತ್ಯವೂ ಇಲ್ಲ. ಹಾಗಂತ ದೇವರೊಬ್ಬನೇ ಅಲ್ಲವಲ್ಲ, ಮನುಷ್ಯನಾಗಿಯೂ ಕೆಲವು ಬಾರಿ ವ್ಯವಹರಿಸ್ತಾನೆ ಅವ. ಆ ಸಂದರ್ಭಕ್ಕೆ ಮನುಷ್ಯರಾಗಿ ನಮಗೆ ಕಷ್ಟ. ಹಾಗಿದ್ರೆ ನೀ ಏನ್ ತಂದಿದೆಯೋ ಅಂತ ಕೇಳಿದ್ರೆ ನಾನು ತಂದದ್ದು ಏನೂ ಇಲ್ಲ ಕೃಷ್ಣ, ನಾನು ಬೇಡಲಿಕ್ಕೆ ಬಂದದ್ದು ಅಂತ ಹೇಳುವುದೇ. ನನ್ನ ಸ್ಥಿತಿ ನೋಡು, ಅರ್ಥ ಮಾಡ್ಕೊಳ್ಳಿ. ನಾವು ಬಡವರಲ್ಲಿ ಬಡವರು, ಕೊಡುವವರಲ್ಲಿ ಕೊಡುಗೈಯ ದೊರೆ ಅವ ಪ್ರಪಂಚದಲ್ಲಿ ಕೊಟ್ಟದ್ದಾದ್ರೂ ನನ್ನ ಕಂಡ್ರೆ ಸಾಕು. ಏನ್ ತಂದಿದ್ದೆ ಅಂತ ಕೇಳ್ತಾನೆ. ನಾನು ಏನು ಹೇಳಬೇಕು? ಕೊಡ್ಲಿಕ್ಕೆ ಏನು ಉಂಟೆ ನನ್ನಲ್ಲಿ? ಅಲ್ಲ, ನಮ್ಮಲ್ಲಿ ಮನೆಯಲ್ಲಿ. ಹೌದು, ಅವನಿಗೆ ಏನು ತಗೊಂಡು ಏನು ಕೊಡುವುದು ಸ್ವಾಮಿ? ಏನು ಕೊಡ್ಲಿಕ್ಕುಂಟು? ಕೂಡಿರದ ಮನೆಯೊಳಗೆ ಕೊಡದಿರುವುದೇ ಏನೆನುದ ಕೂಡಿರದ ಮನೆಯಲ್ಲಿ ಕೊಡದಿರುವುದೇ ಏನೆನುದ ಆಗಲೇ ಯೋಚಿಸುದ ನೀನಾಗಿಯು ಮಟ್ಟ ಮಡಗಿದಳು ಕೂಡಿಟ್ಟಗ ಗುಣವತ್ಸರದ ನಿನ್ನೆ ಆಲಕಿಯು ಹರಿಯ ಏನೇ ದೇವರಲ್ಲಿ ನೀವು ಬೇಡುವುದಕ್ಕೆ ಹೋದಂತೆ ಹೌದು ಅಂತಾರೆ. ಹಾ, ಏನು ತಂದಿದ್ದೀರಿ ಅಂತ ಕೇಳಿದ್ರು. ಎಲ್ಲವೂ ಕ್ರಮನಾಗಿ ಗೊತ್ತ. ದೇವರಿಗೆ ನೈವೇದ್ಯ ಮಾಡುವುದು ದೇವರಿಗೆ ಕೊಡಬೇಕು ಅನ್ನುವಂಥ ಉದ್ದೇಶಕ್ಕಾಗಿ ಅಲ್ಲ. ಒಂದು ಹೆಸರನ್ನು ಕೊಟ್ಟರೆ ಅವನ ಶಾಸ್ತ್ರವನ್ನು ಕೊಡ್ತಾನೆ ಅನ್ನುವ ಭಾವನೆ ಇರಬೇಕು. ಉದ್ದೇಶವನ್ನು ಅದಿಟ್ಟುಕೊಂಡು ಅವನಿಗೆ ಕೊಡುವುದು. ಹಾ, ದೇವರಿಗೆ ಕೊಡಲೇಬೇಕು. ಹಾ, ನಮ್ಮಲ್ಲಿ ಅಂದ್ರೆ ಕಡೆ ಮಣ್ಣಿನ ಕಡಿಗೆಯಲ್ಲಿ ಹಾ, ಇದು ಏನು ಅವಲಕ್ಕಿ ಅವಲ ಅವಲಕ್ಕಿ ಅವಲಕ್ಕಿ ಇಟ್ಟಿದ್ದೇನೆ. ಬಹಳ ದಿವಸದ ಹಿಂದೆ ಇಟ್ಟದ್ದು ನಾನು. ಇದಿತ್ತ. ಇಟ್ಟಿತ್ತು. ಹಾಗಿದ್ರೆ ಮಕ್ಕಳು ಉಪವಾಸ ಇದ್ದಾರೆ ಅಂತ ಹೇಳಿದ್ದು ನೀನೇ ಅಲ್ವಾ? ಅಯ್ಯೋ, ಹಾ, ಮಕ್ಕಳು ನಿತ್ಯವೂ ಅಮ್ಮನ ಹಸಿವೆ ಅಂತ ಹೇಳುತ್ತಾರೆ ಸತ್ಯ. ಆದ್ರೂ ನಾನು ಮಕ್ಕಳಿಗೆ ಕೊಡ್ಲಿಲ್ಲ. ಯಾಕೆ? ಇದನ್ನು ಯಾಕಾಗಿ ಕೂಡಿಟ್ಟಿದ್ದೆ? ಎಲ್ಲಿಯಾದ್ರೂ ಮಾರ್ಗದಲ್ಲಿ ಹೋಗಿ ಹಾ, ಅಲ್ಲ ಮಾರ್ಗ ತಪ್ಪಿ ನಮ್ಮ ಮನೆಗೆ ಯಾರಾದ್ರೂ ಬಂದ್ರೆ, ಅಲ್ಲ ನಮ್ಮ ಮನೆಗೆ ಯಾರಾದ್ರೂ ಅತಿಥಿಗಳು ಬಂದ್ರೆ ಹಾಗೇ ಅವರನ್ನು ಕಳುಹಿಸಬಾರ್ದು
ಅದಕ್ಕಾಗಿ ಸಂತೋಷ ಆಯ್ತು. ಸಹ ಧರ್ಮಿಣಿ ಅಂತಂದ್ರೆ ಹೀಗಿರ್ಬೇಕು. ಎಂತ ಬಡವನಾದ್ರೂ ಗೃಹಸ್ಥ ಲಕ್ಷಣ ಹೇಳುವುದು. ಹಾಗಾಗಿ ಯಾರಾದರೂ ನಮ್ಮ ಮನೆಗೆ ಬಂದರೆ ಆ ಹೊತ್ತಿಗೆ ಮನೆಯ ಗೌರವ ಮರ್ಯಾದೆಯ ಪ್ರಶ್ನೆ. ಹಸಿದು ಬಂದವರಿಗೆ ಏನಾದರೂ ಕೊಡಬೇಕು ಅಂತ ಹಸಿದು ತೃಪ್ತಿ ಇಲ್ಲದೆ ಹೋದರು ಆ ಅವಲವನ್ನು ನೀನು ಕೂಡಿ ತಿಂದಿ ನೋಡು. ಇದು ಗೃಹಿಣಿಯ ಲಕ್ಷಣ. ಆಗ್ಲಿ, ನನ್ನ ಮರ್ಯಾದೆಯನ್ನು ಇಟ್ಟೇನೆ. ಇಷ್ಟರಾದ್ರೂ ಕೊಟ್ಟಿಲ್ಲ. ಏನೇ ಅವಲಂತ ನೀನು ಕೊಟ್ಟದ್ದು ಹೌದು. ಮುಗಿನ ಹತ್ತಿರವೂ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಎಷ್ಟು ದಿವಸ ಆಗಿತ್ತು. ಇದು ಬಿಟ್ಟು ನಮ್ಮಲ್ಲಿ ಬೇರೆ ಇಲ್ಲ. ಇದನ್ನು ಆ ಶ್ರೀಹರಿ ತಿಂತಾನೆ ಅಂತಲ್ಲ. ನಾಲ್ಕು ಜನರ ಮುಂದೆ ನನಗೆ ಕೊಡ್ಲಿಕ್ಕೆ ಇದು ಬಿಟ್ಟು ಬೇರೆ ಗತಿ ಇಲ್ಲ. ಅವ ದಿನನೇ ಇರ್ಲಿ ಹಾಗಂತ ತರ್ಲಿಕ್ಕೆ ಇವು ತಂದಿದ್ದಾನೆ ಅಂತ ಹೇಳಿಕ್ಕಾದ್ರೂ ಇದು ಉಂಟಲ್ಲ. ಯಾಕೆ ನೀವು ಹೇಳ್ತಾ ಹಾಗಲ್ವೇ? ಆತ ಖಂಡಿತ ಸ್ವೀಕಾರ ಮಾಡ್ತಾನೆ. ಯಾಕೆ ಅವ ಸಾಮಾನ್ಯದವನು ಭಕ್ತಿಯಿಂದ ಕೊಟ್ಟದ್ದು ಹೌದು ಅಂತ ಆದ್ರೆ ಖಂಡಿತ ಸ್ವೀಕಾರ ಮಾಡ್ತಾನೆ. ಏನು ಈ ಹಿಂದೆ ಶಬರಿ ಶ್ರೀರಾಮಚಂದ್ರನ ಕಾಣಬೇಕು ಎನ್ನುವ ಕಾರಣಕ್ಕಾಗಿ ಅದೆಷ್ಟೋ ವರ್ಷ ಆತೋಯಕ್ಕಾಗಿ ಕಾಲ ಕುಳಿತಳಂತೆ. ಶಬರಿ ಹೌದು. ಶ್ರೀರಾಮಚಂದ್ರನ ದರ್ಶನ ಮಾಡಿ ದರ್ಶನ ಪಡೆದಂತಹ ಶಬರಿ ಏನು ಮಾಡಿದ್ದಾರೆ? ಏನು ಮಾಡಿ ರಾಮನಿಗೆ ಏನಾದರೂ ಕೊಡಬೇಕು ಎನ್ನುವ ಕಾರಣಕ್ಕಾಗಿ ಬುಗುರಿಯ ಹಣ್ಣನ್ನು ಕೊಡಲಾರೆ. ಆಯ್ತು. ಅದರಲ್ಲಿ ಕಚ್ಚಿದ ಬುಗುರಿ ಹಣ್ಣನ್ನ ಶ್ರೀರಾಮಚಂದ್ರನಿಗೆ ಕೊಟ್ಟಂತೆ. ಅಂದ್ರೆ ಸಿಹಿ ಉಂಟ ಅಂತ ನೋಡುವುದಕ್ಕಾಗಿ ಕಚ್ಚಿ ರುಚಿ ನೋಡಿಕೊಂಡು ಸಿಹಿ ಇದ್ದದ್ದನ್ನಷ್ಟೇ ಆಯ್ಕೆ ಮಾಡಿಟ್ಕೊಂಡಿದ್ದು ಅವಳು. ಹಾಗಿದ್ರೆ ಎಂಜಲು ಪ್ರಶ್ನೆಯೂ ಇರಲಿಲ್ಲ. ಶ್ರೀರಾಮಚಂದ್ರ ಸ್ವೀಕಾರ ಮಾಡಲಿಲ್ಲ. ಭಕ್ತಿಯಿಂದ ಕೊಟ್ಟದ್ದನ್ನು ರಾಮ ಆ ವಿಚಾರ ಕೂಡ ಮಾಡಿದೆ ತಿಂದಿದ್ದಾನೆ ಅಂತ ಆದ್ರೆ ಭಕ್ತರು ಕೊಡುವ ವಸ್ತು ಎಂತದ್ದು ಎನ್ನುವುದು ಪ್ರಶ್ನೆಯನ್ನ ಕೊಡುವ ಭಾವ ಶುದ್ಧತೆ ಏನು ಎನ್ನುವುದು. ಇದರ ಮೊದಲು ಎಷ್ಟು ಬಾರಿ ನಾನು ಹೇಳ್ತೇನೆ. ಹಾಗಂತ ಈಗ ನಿಂತಿದ್ದು ಕೇಳುವ ಪರಿಸ್ಥಿತಿ ಬಂತು. ದೇವರಿಗೆ ನಾವು ಹೂವಿನ ಮಾಲೆಯೇ ಹಾಕ್ಬೇಕು. ಭಕ್ತಿಯಿಂದ ಒಂದು ಹೆಸರು ಹಾಕಿದ್ರೆ ಸಾಕು. ನಾನೇ ಹೇಳಿದ್ದಲ್ಲ, ಭಕ್ತಿನೇ ಶ್ರೀ ತುಳಸಿ ಒಂದು ದಳ ಕೊಟ್ಟು ಸಾಕು ಅಂತ. ಸತ್ಯ ನಾನು ಹೋಗ್ಬರ್ತೇನೆ. ಯಾವ ಕಾರಣಕ್ಕೂ ನಾನು ಬರುವವರೆಗೆ ಮಕ್ಕಳು ಒಂದೇ ಮೌಲ್ಯ ಕೃಷ್ಣ ಬಗೆವನೆ ನಿಂದಿಲ್ಲ ಹರಿದಂತ ಬಿಸಿಲಲ್ಲಿ ವಾಸವಾಗಿದ್ದವ. ಆದರೂ ನಾನು ಸುಧಾಮ ಅಂತ ಹೇಳಿಕೊಂಡ. ಸುಧಾಮ ಒಳ್ಳೆ ಮನೆ ನನ್ನಲ್ಲಿ ಇಲ್ಲ ಸ್ವಾಮಿ. ಹರಿಕುರು ಹೊರತಿರು ಗುಡಿಸಲು ನಮ್ಮದು. ಹಾಗಂತ ಕಡಿಮೆ ನೋಡುವಾಗ ಸೂರ್ಯನೋ ಚಂದ್ರನೋ ಮಲ್ಕೊಂಡಂತ ಸಂದರ್ಭದಲ್ಲೂ ಕಾಣುವ ಸಾಧ್ಯತೆ ಉಂಟು ಅಂತ ಮನೆ. ಆದ್ರೆ ಇವತ್ತು ಹಾಗಲ್ಲ. ನಾನು ಸಮುದ್ರದಲ್ಲಿ ದಾಟಿ ಬರುವಂತ ಸಂದರ್ಭ ಅಂಬಿಗೆ ಆಡಿದಂತ ಮಾತನ್ನು ಕೇಳಿ ನನ್ನ ದೇವರಿಗೆ ಹೀಗಾದ. ಪ್ರಾಣ ಹೋದ್ರು ಹೋಗ್ಲಿ, ನಾನು ಬೇಕು ಅಂತಿದ್ದು ಅವನು ಕಾಪಾಡಲಿ ಅಂತ ಲೆಕ್ಕ ಹಾಕಿ ಸಮುದ್ರದ ಆಳದಂತ ನಾನು ಪಾದವನ್ನು ಬೆಳೆಸಿದ್ದೆ. ವಿಚಿತ್ರವು ಎನ್ನುವಂತೆ ಸಮುದ್ರ ಇಬ್ಬಾಗವಾಗಿ ನನಗೆ ಹೋಗುವುದಕ್ಕೆ ಅವಕಾಶ ಮಾಡಿಕೊಟ್ಟು ನಾನು ಕೈ ಮುಕ್ಕೊಂಡು ಮೈಮರೆತು ಬರ್ತಾ ಇದ್ದವ. ನೋಡ್ತೇನೆ ಮೇಲಿನಿಂದ ಪುಷ್ಪವೃಷ್ಟಿ. ಇದು ದೇವರದ್ದು ಏನು ಅಂತ ನಾನು ಲೆಕ್ಕ ಹಾಕಿದ್ದೇನೆ. ದೇವಾನುದೇವತೆಗಳೇ ಪುಷ್ಪವೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಆದ್ರೆ ನನಗೆ ದೈವಾನುಗ್ರಹ ಉಂಟು. ಕೃಷ್ಣನ ಸಖ ನಾನು ಸದ್ಭಕ್ತ ಎನ್ನುವಂತಹ ಸಂತೋಷದಲ್ಲಿ ಇಲ್ಲಿ ಬಂದು ನಿಂತಿದ್ರೆ ಕಾಣ್ತಾ ಇದ್ದದ್ದು ದ್ವಾರಾವತಿ ಅಲ್ಲ ಸ್ವಾಮಿ, ಸಾಕ್ಷಾತ್ ವೈಕುಂಠ. ಎನ್ನುವುದಕ್ಕೆ ಎರಡು ಮಾತೇ ಇಲ್ಲ. ಆದ್ರೆ ನಾನು ಎಣಿಸ್ಕೊಳ್ಳುವುದೀಗ ಎಲ್ಲೂ ನೋಡಿದ್ರು ತಳ್ಳಿದ ತೋರಣದಿಂದ
ಅಂತ ರಾರಾಜಿಸುತ್ತಿರುವಂತಹ ಈ ದ್ವಾರಾವತಿಯನ್ನು ನೋಡುವಾಗ ವೈಕುಂಠಕ್ಕೆ ಬಂದು ನಿಂತಿದ್ದೇನೋ ಎನ್ನುವಂತೆ ಭಾಸವಾಯಿತು. ಹಾಗೆ ದ್ವಾರದಂತ ಕಣ್ಣು ಹಾಯಿಸಿ ನೋಡ್ತಾ ಇದ್ದೇನೆ. ಏನನ್ನು ಕಾಣ್ತಾ ಇದ್ದೇನೆ? ಋಷಿಮುನಿಗಳೆಲ್ಲ ಸಾಲಾಗಿ ನಿಂತಿದ್ದಾರೆ. ಅರಸೊತ್ತಿಗೆ ರಾರಾಜಿಸುವಂತ ರಾಜರು ಮಹಾರಾಜರೆಲ್ಲ ಕಾಯ್ತಾ ಇದ್ದಾರೆ. ಯಾಕಾಗಿ ಕಾಯ್ತಾ ಇದ್ದದ್ದು ಅಂತ ವಿಚಾರ ಮಾಡಿದ್ರೆ ಕೃಷ್ಣ ದರ್ಶನಕ್ಕಾಗಿ ಕಾಯ್ತಾ ಇದ್ದದ್ದು. ಇವತ್ತವಲ್ಲ ಅಂತ ಕೇಳಿದ್ರೆ ಅವರು ಹೇಳಿದಂತ ಮಾತು ನನ್ನನ್ನು ಕಂಗೆಡಿಸಿ, ಒಬ್ಬರು 8 ದಿವಸ ಆಯ್ತು ಅಂತ ಹೇಳ್ತಾರೆ, ಮತ್ತೊಬ್ಬರು 10 ದಿವಸ ಆಯ್ತು ಅಂತ ಹೇಳ್ತಾರೆ, ಇನ್ನು ಕೆಲವರು 15 ದಿವಸದಿಂದ ನಾವು ಕಾಯ್ತಾ ಇದ್ದೇವೆ. ಆದರೆ ಆ ಕೃಷ್ಣನನ್ನು ನೋಡುವುದಕ್ಕೆ ದರ್ಶನದ ಭಾಗ್ಯ ಈ ಹೊತ್ತಿನವರೆಗೆ ಬರಲಿಲ್ಲ. ಹಾಗಾಗಿ ಹೋಗಲಿಕ್ಕೆ ಮನಸ್ಸಿಲ್ಲ, ನಾವು ಕಾಯ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಈ ಕ್ಷಣಕ್ಕೆ ನನ್ನ ಬುದ್ಧಿ ಜಾಗೃತಿ ಆಯಿತು. ಗುರುಕುಲದಲ್ಲಿ ಗುರುಮಠದಲ್ಲಿ ನಾವಿಬ್ರು ಗೆಳೆಯರಾಗಿದ್ದದ್ದೇನೋ ಸತ್ಯ. ಸಣ್ಣವನಿದ್ದಂತ ಕೃಷ್ಣ ಅವತ್ತು ನನ್ನೊಟ್ಟಿಗೆ ಇದ್ದದ್ದು ಸತ್ಯ. ಆದರೆ ಇವತ್ತು ಆಗಲ್ಲ. ದ್ವಾರಾವತಿಯಲ್ಲಿ ಅವಯವ ಅಂತ ಕೇಳಿದ್ರೆ ಯುವರಾಜನ ಸ್ಥಾನ. ಮೊದಲಿದ್ದಾಗ ಅವ ಇಲ್ಲ, ಆದ್ರೆ ಈಗ ಇವರೆಲ್ಲ ಕಾಯ್ತಾ ಇದ್ದದ್ದು ನೋಡಿದ್ರೆ ಬಡ ಬ್ರಾಹ್ಮಣನಾದಂತ ನಾನು ದಾರಿದ್ರ್ಯದಿಂದ ನನ್ನ ಉಡುಗೆ ತೊಡುಗೆ ನನ್ನ ಬಟ್ಟೆ ನೋಡಿದ್ರೆ ಅಂಬಿಗರು ತಾತ್ಸಾರ ಮಾಡುವ ಸ್ಥಿತಿಯಲ್ಲಿ ನಾನಿದ್ದೇನೆ ಎನ್ನುವಂತ ಸತ್ಯವನ್ನು ಒಪ್ಪಿಕೊಳ್ಳಬೇಕೇ ಬಿಟ್ಟರೆ ಅವನನ್ನು ತಾತ್ಸಾರ ಮಾಡಿದ್ದಾನೆ ಅಂತ ನಾನು ಹೇಳಿದ್ದು ನನ್ನ ತಪ್ಪಾಗ್ತದೆ ಸ್ವಾಮಿ. ಆ ಸ್ಥಿತಿಯಲ್ಲಿದ್ದಂತ ನನಗೆ ಕೃಷ್ಣನನ್ನು ನೋಡುವ ಭಾಗ್ಯವಿದ್ದಿದ್ದೆ. ನಾನು ಹೋದ್ರೆ ಆ ದ್ವಾರದಲ್ಲಿ ದ್ವಾರಪಾಲಕರು ನನ್ನನ್ನು ಬಿಟ್ಟಾರೆ. ಎಂತ ಸ್ಥಿತಿ ಸ್ವಾಮಿ. ನಾನು ಒಬ್ಬ ಶುನಕನಾಗಿ ಹುಟ್ಟಿದ್ದಿದ್ರೆ ಈ ವೈಕುಂಠದಲ್ಲಿ ನಿಂತಿರುವಂತಹ ದ್ವಾರಾವತಿಯ ಬಾಗಿಲನ್ನು ಬಿಟ್ಟುಕೊಂಡು ಆ ಮುಖೇನವಾಗಿ ಯಾರು ಕೃಷ್ಣ ಹೋಗಿ ಬರುವಾಗ ಅವನ ದರ್ಶನ ಭಾಗ್ಯವನ್ನು ಪಡೆಯುತ್ತಿದ್ದೆ ಸ್ವಾಮಿ. ನೋಡಿದರೆ ನನಗೆ ಯೋಗವಿಲ್ಲ. ಅದು ಹೋದು ನನ್ನ ಮಾತಾಡ್ತಿದ್ದಾರೆ, ಒಳ ಬಿಡ್ತಾರೆ ಅಂತ ವಿಶ್ವಾಸವೂ ಇಲ್ಲ. ಈಗಾಗಲೇ ನನಗಾದಂತ ಅನುಭವ ಸಾಕು ಸಾಕು. ಅಂಬಿಗೆ ನಾಡಿದಂತ ಮಾತನ್ನು ಕೇಳಿದ ಮೇಲೆ ಮುಂದೆ ಹೋಗ್ಲಿಕ್ಕೆ ನನಗೆ ಮನಸ್ಸಿಲ್ಲ. ಬಂದಿರೋ ದಾರಿಗೆ ಸುಖ ಇಲ್ಲ. ಕೃಷ್ಣ ನಿನ್ನನ್ನು ನೋಡುವ ಭಾಗ್ಯ ನನಗಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡು. ಹೋಗ್ತೇನೆ ಹೋಗ್ತೇನೆ. ಮತ್ತೆ ಯಾರೋ ಕರ್ನಾಗಾಯ್ತು ಕೃಷ್ಣ. ನೀವೇ ಅಲ್ಲ, ನೀನು ಬಂದೆಯಾ? ಏನೋ ಕೃಷ್ಣ ಪೀಠದಿಂದ ಗಿಳಿದು ನಾವು ಬಂದರು. ನಾನು ಈಗ ಅವಲೋಕನ ಮಾಡಿದೆ. ದೂರದಲ್ಲಿ ನಿನ್ನನ್ನ ಕಂಡೆ. ಅಸ್ಪಷ್ಟವಾಗಿತ್ತು ಆಕಾಶ. ಹೌದು ಅಲ್ವೋ ಹೌದು ಅಲ್ವೋ ನೋಡುವಷ್ಟರಲ್ಲಿ ಹಿಂತಿರುಗಿ ಹೊರಟೇ ನಾನು ಏನು ಮಾಡಿ ಕೃಷ್ಣ? ನನ್ನ ಸ್ಥಿತಿ ನನಗೆ ನಿನ್ನ ನೋಡ್ತೇನೆ ಅನ್ನುತ್ತಾ ಭಾವನೆ ಕಲ್ಪನೆ ಎರಡು ಇರಲಿಲ್ಲ ಕೃಷ್ಣ. ನೀವು ಹೊರಬರಬಾರ್ದಿಲ್ಲ. ನಾನೇ ಹೊರಬರಬೇಕಿದ್ದೆ ಕಂಡಿದ್ದೆ. ಇಲ್ಲ ಕೃಷ್ಣ, ಏನು ಬಾಲ್ಯದ ಬಡನಾಟವನ್ನು ಸ್ನೇಹವನ್ನು ಎಲ್ಲ ಮರ್ತಿಬಿಟ್ಟೆ. ಇಲ್ಲ ಕೃಷ್ಣ, ಬರಬೇಕು ಅಂತಲೇ ಬಂದಿದ್ದೆ. ಮತ್ತೆ ಹೊರಟೆ. ಬಿಡ್ತಾರೆ ಅನ್ನೋ ವಿಶ್ವಾಸ ಬಂದಿಲ್ಲ. ತಡೆಯುವುದು ಕೆಲಸ ಜನ ಇದ್ದಾರಪ್ಪ. ಬಾಗಿಲಿದ್ದವ ನನ್ನನ್ನು ನೋಡಿ ಅಂತ ಭಾವಿಸಿಕೊಂಡು ಹೊರಟೆ ಕೃಷ್ಣ. ಇಲ್ಲಪ್ಪ, ಅವರಿಗೆ ಯಾರನ್ನು ಬಿಡಬೇಕು ಅಂತ ಗೊತ್ತುಂಟು. ಹಾಗೊಮ್ಮೆ ಬಿಡದೆ ತಡೆದರೂ ನೀರು ಕೇಳ್ತೀನಿ. ನೀನು ನೀರನ್ನೇ ಅಡ್ಡಿ ಬಂದವನ
ತೊಂದರೆ ಆಗ್ಲಿಲ್ಲ ಕೃಷ್ಣ. ನಿನಗೆ ಬರುವಾಗ ಕೆಲವು ನೆಲವಾಗ್ತದೆ. ನೆಲ ಆಯ್ತು, ನೆಲ ಆಯ್ತು. ಇಲ್ಲಿ ಒಳಗೆ ಬರ್ಲಿಕ್ಕೆ ಆಗುವುದು ನಿನಗೆ. ಏನೋ ತಿಳ್ಕೊಂಡು ಬಿಟ್ಟೆ ಕೃಷ್ಣ. ಒಳಗೆ ಬಂದಿದ್ದಾಯ್ತಲ್ಲ. ಹೌದು ಈಗ ನೀನು ಪರಿಚಯಿಸಬೇಕು ತಾನೆ. ಹೌದು ಅದು ಇಟ್ಟು ಹಾ. ನಿಮಗೆಲ್ಲ ಆಶ್ಚರ್ಯವಾಗಿ ಹೋಗ್ತದೆ. ಸಭೆಯಲ್ಲಿ ಪೀಠದಲ್ಲಿ ಆಸೀನರಾಗಿರುವ ಕಾಲಕ್ಕೆ ಒಮ್ಮೆ ಸಿಕ್ಕಿದ ನಾನು ಹೊರಗೆ ಓಡೋಡಿ ಬಂದವ. ಓಡಿ ಬಂದೆ ಕಾಲಿನ ಮುಟ್ಟು. ಹೌದು ಬ್ರಾಹ್ಮಣರು. ಅಷ್ಟಕ್ಕೆ ಅಲ್ಲ, ನನ್ನ ಆತ್ಮೀಯ ಒಡನಾಡಿ. ಹೌದು, ನಾನು ಅವ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡಿದವರು. ಸಾಂದೀಪನಿ ಮಾಮೂಲಿಗಳಲ್ಲಿ 64 ದಿನಗಳಲ್ಲಿ 64 ವಿದ್ಯೆಯನ್ನು ಅಭ್ಯಾಸ ಮಾಡಿದವ ನಾನು. ನನ್ನೊಟ್ಟಿಗೆ ಇವನು ಇದ್ದ. ಸಾಕು ಸಾಕು ಪರಿಚಯ ಸಾಕು. ಹೆಸರು ಸುಧಾಮಯ. ಬೇಕಾ? ಹೆಸರು ಸುಧಾಮ ಎಂಬುದಾಗಿ. ಹಾ, ದೇಹ ಅಂದ್ರೆ ಹೇಗಿರ್ಬೇಕು, ಒಳ್ಳೆ ಮನೆ ಇದ್ದಾಗಿರ್ಬೇಕು, ಸುಧಾಮ ಇರ್ಬೇಕು ಅಂತ ಹೇಳ್ತಾ ಇದ್ದೆ ನಾನು. ಹೌದು, ಸುಧಾಮ. ಸುಧಾಮ ಒಳ್ಳೆಯದು. ಇದಾಗಿ ದೇಹವೇ ಮನೆ. ಹಾ 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 ಆದರೂ ಸುಧಾಮ ಹಾ ಹಾ. ವರ್ಣನಾತೀತವಾದಂತ ವ್ಯಕ್ತಿತ್ವವಾಗಿದೆ. ಆ ಲೆಕ್ಕದಲ್ಲಿ ಸರಿಯೇ. ನೀ ಹೇಳಿದ ಮೇಲೆ ಎಲ್ಲ ಸರಿಯೇ. ಸರಿಯೇ ಗೊತ್ತಾ? ಆ ಲೆಕ್ಕದಲ್ಲಿ ನಾವು ಸುಧಾ. ಎಲ್ಲ ಲೆಕ್ಕದಲ್ಲೂ ಸರಿ. ಇಷ್ಟಕ್ಕೆ ಪರಿಚಯ ಸಾಲದು. ತುಂಬಿದ ಸಭೆಯವರಿಗೆ ಇವನು ಪರಿಚಯ ಆಗಬೇಕು ಅಂತಾದ್ರೆ ಮೊದಲೇ ಸುಧಾಮ ಅಲ್ಲೇವ ಇವ ಎಂತವ?
ಮಾಡಿ ನೋಡು. ನಾನು ಏನಿದ್ರು ಹೋದಲ್ಲೇ ವಿಷಯ ಹಾಗೆ ಇರ್ಬೇಕು. ವಿಷಯ ಒಂದು ಕಾರ್ಯಕ್ರಮ ಹೋದಲ್ಲಿ ಊಟ ಮಾಡಬೇಕು, ಮನೆಯಲ್ಲಿ ಉಪವಾಸ ಇರ್ಬೇಕು. ಯಾಕೆಂದ್ರೆ ಅದನ್ನು ಸಾಧನೆ ಪದ ಅನುಷ್ಠಾನ ಹೆಚ್ಚು. ಹೌದು, ಹೌದೌದು. ಹಾಗೆ ಉಪವಾಸ ಇರಬೇಕು. ಅಲ್ಲ ಮನೇಲಿ ಉಪವಾಸ ಹೆಚ್ಚು ನಾನು. ಉಪವಾಸ ಮಾಡ್ಬೇಕು. ಅಲ್ಲ ಮಾಡ ಅದ್ರ ಮನೆ ಮಾಡುದೇ. ಹಾ, ಹೌದು. ಎಲ್ಲ ಕಿವಿಗೊಟ್ಟು ಕೇಳಿ. ಏನ್ ಅನ್ಬೇಕಾ? ಹೌದು, ಹೇಳುವಂಥದ್ದಿರಿ. ನಮ್ದೆಲ್ಲ ವಿಷಯವೇ ಮತ್ತೆ ಇವತ್ತು ನಿಮ್ಗೆ ಎಲ್ಲ ವಿಷಯ ಇದೆ, ಮತ್ತೆ ಎಲ್ಲೇ ಹೇಳೋದು ನಾನು. ಇವತ್ತೇ ಹೇಳೋದು. ಹೌದು. ಕಾಣದೇ ಇರುವಂತ ಹೃದಯ ಶ್ರೀಮಂತಿಕೆ ನಿಜವಾದ ಶ್ರೀಮಂತಿಕೆ. ಅದು ಇನ್ನೊಂದು. ಅದು ಲಕ್ಷ್ಮೀಪತಿಯೇ ಹೇಳಬೇಕು. ಬೇರೆ ಹೇಳಿದ್ರೆ ಅದಕ್ಕಾಗಿ ನಾನು ಹೇಳೋದು. ಯಾಕೆಂದ್ರೆ ಅವಳು ಚಂಚಲೆ ಸಿರಿವಂತಿಕೆ. ಅದು ಇರಲೂಬಹುದು ಹೋಗಲೂಬಹುದು, ಹೇಳಲಿಕ್ಕಾಗುವುದಿಲ್ಲ. ಹೃದಯ ಶ್ರೀಮಂತಿಕೆ ಸರಿ ಇಟ್ಕೊಂಡ್ರೆ ಅದು ಹೃದಯ ಇರುವವರೆಗಿರ್ತದೆ ಅಲ್ವಾ? ಜೊತೆಯಲ್ಲಿ ಗುಣಗ್ರಾಹಿತನ ಉಂಟಿದೆ. ಹೌದು. ಒಳ್ಳೆಯದನ್ನು ಎಲ್ಲಿಗೆ ಒಪ್ಕೊಳ್ತಾನೆ, ಸ್ವೀಕರಿಸ್ತಾನೆ. ಕೆಟ್ಟದ್ದನ್ನು ಮಾಡುವುದಿಲ್ಲ, ಆಡುವುದಿಲ್ಲ. ಮತ್ತೆ ಹೇಳಿದ ಹೃದಯ ಇರುವ ತನಕ ಇರ್ತದೆ ಅಂತ. ಇವನ ಹೃದಯದ ಬಡಿತ ಹಾಗೆ ನಿಲ್ಲುವುದು ಇಲ್ಲ. ನಿಲ್ಲುವುದಿದ್ರೆ ಯಾವತ್ತೋ ನಿಲ್ಬೇಕಿತ್ತು. ನನಗೆ ನಿಲ್ಲುವುದೇ ಇಲ್ಲ. ಅದ್ರ ಮಿಡಿತ ಯಾವುದು, ಅದ್ರ ನುಡಿತ ಯಾರು, ಆ ಕಲ್ಪನೆ ನಮಗೆ. ಹಾಗೊಮ್ಮೆ ಅದು ಮಿಡಿತವನ್ನ ನುಡಿತವನ್ನ ನಿಲ್ಲಿಸುವ ಕಾಲ ಬಂದ್ರೆ ನಾನೇ ಒಂದೆರಡು ತಂತಿ ಕಟ್ತೇನೋ ಗೆಳೆಯ. ಯಾಕೆ? ಭವರೋಗ ವೈದ್ಯ ನಾನು. ಆ ವಿಶ್ವಾಸ ಸರಿ ಬಿಡು. ಅವರಿಗೆಲ್ಲ ಹೇಳಿ ಇವಳು ನನ್ನ ಹೆಂಡತಿ. ನನ್ನ ಹೆಂಡತಿ ರುಕ್ಮಿಣಿ ಎಂಬುದಾಗಿ ಹೆಸರು. ಬಹಳ ಜನ ಇದ್ದಾರೆ. ಬಹಳ ಜನ ಇದ್ದಾರೆ ಹೆಂಡತಿಯರು. ಹೌದು. ನಮ್ಮ ಕತೆ ಹೀಗೆ. ನೀ ಹೇಗಿದ್ದೆ? ಮದುವೆ ಆಗಿದೆಯಾ? ಮಕ್ಕಳಾಗಿದ್ದಾರ? ಇನ್ನೂ ಒಬ್ಬನೇ ಇದೆಯೋ? ಇಲ್ಲ ಕೃಷ್ಣಯ್ಯ, ಮದುವೆ ಆಗಿದ್ದೇನೆ. ಚಿನ್ಮಯಿ ಅಂತ ಹುಡುಗಿ. ಹೌದು. ಮಕ್ಕಳ ನಮ್ಮಂತಲ್ಲಿ ದೊಡ್ಡ ಸಂಪತ್ತಿ ಯಾವುದು ಕೇಳಿದ ಮಕ್ಕಳೇ? 27. ಹೆಂಡತಿ ಎಷ್ಟು? ಒಬ್ಬಳೇ. ಮಕ್ಕಳು 27. ದೇವರು ಈ ಕೊಡ್ತಾರೆ. ಧರ್ಮ ಪ್ರಜೆಗಳು ಧರ್ಮ ಪ್ರಜಾಸುದ್ಯರ್ಥಂ ಅಭಿವೃದ್ಧಿ ಅಂತ ಕೊಡುತ್ತೆ. ನಮ್ಮ ದೊಡ್ಡ ಅಭಿವೃದ್ಧಿಯೇ ಅದು ಬೇಕಿದೆ. ನಿಮಗೆ ಮಕ್ಕಳೇ 27 ಮೇಲೆ ಇನ್ನು ಸಿರಿ ಸಂಪತ್ತಿ ಎಷ್ಟು ಇರ್ಬೋದು ನಾನು ಕಲ್ಪನೆ ಮಾಡ್ತೇನೆ. ನನ್ನ ಕಲ್ಪನೆ ನಿಲುಕದಷ್ಟು ಉಂಟಲ್ಲ ಮಾರಾಯ ಸಂಪತ್ತು. ಆದರೆ ಹಾ ನಾನು ಗೆಳೆಯ ಹೌದು. ಮದುವೆ ಬರುವಂತ ಮಾತು ಹೇಳಿದೆ ನನಗೆ. ನನ್ನ ಮರ್ತು ಬಿಟ್ಟಲ್ಲ, ಕರೀಲೇ ಇಲ್ಲ ನೀನು. ಮದುವೆ ಕರೀಲೇ ಇಲ್ಲ ನೀನು. ಬರೇ ಮೋಸಗಾರ ಮಾರಾಯ. ಗೆಳೆಯನಾಗಿ ನಿನ್ನನ್ನು ಮದುವೆ ಕರೆಯಬೇಕು. ತಪ್ಪು ಕೃಷ್ಣ. ನಮ್ಮ ಮದುವೆ ಆದದ್ದು ಹೇಗೆ, ಏನು, ಯಾವ ಸ್ಥಿತಿಯಲ್ಲಿ ಎನ್ನುವುದು ಬೇಡ. ನಿನ್ನನ್ನು ಕರೆಯಬೇಕಿತ್ತು. ಹೌದು. ಕರೆಯುವುದು ಯಾವಾಗ? ಮದುವೆ ಹೊರಗೆ. ಒಳಗೆ ಇದ್ದವನು ಕರೆಯುವುದಂಥದ್ದು. ಇನ್ನು ಒಳಗಿದ್ರೆ ನನ್ನ ಹೃದಯದಲ್ಲಿ ಎಷ್ಟೊತ್ತಿಗೂ ಇದ್ದದ್ದು ನೀನೆ. ಮತ್ತೆ ನೀನು ಕರೆಯುವುದು ಯಾಕೆ? ನಾನು ಮದುವೆ ಆದೆ, ನನ್ನ ಬಿಡು. ಶ್ರೀಯುತರು ತಾವು ಮದುವೆ ಆಗಿದ್ದರಲ್ಲ. ಹೌದಪ್ಪ, ನಾನು ಎಷ್ಟು 8 ಮದುವೆಯನ್ನು ಶಾಸ್ತ್ರೋಕ್ತವಾಗಿ ಆಗಿತ್ತು. ನನ್ನ ಬಿಡು. ಆ ಒಂದು ಬಿಡು. 8 ಆಗುವಾಗಲೂ ನನ್ನ ನೆನಪಾಗಿಲ್ಲ. ಈ ನನ್ನನ್ನು ಆಕ್ಷೇಪ ಮಾಡ್ತೀನಿ. ನಾನು ಅದನ್ನು ಒಂದೇ. ಅದು ಏನು ಗೊತ್ತಿಲ್ಲ. ನೀನು 8 ಆದರೂ ನಿನಗೆ ನನ್ನ ನೆನಪಾಗಿಲ್ಲ. ನೆನಪಾಗಿತ್ತ. ಪ್ರಥಮ ಮದುವೆಯಲ್ಲಿ ನೆನಪಾಗಿದ್ದಾರೆ. ಪ್ರಥಮದಲ್ಲೇ. ಹೌದು. ಯಾಕೆಂದ್ರೆ ನಾನು ಮನೆಯಲ್ಲಿ ನೆನಪಾಗಿ ಕೆಲಸ ಅಲ್ಲವೇ ಪ್ರಥಮದಲ್ಲಿ. ಇವಳನ್ನ ಮದುವೆ ಕರೆದು ಹೌದಾ? ಹೌದು. ಹಾ. ಏನ್ ಮಾಡೋಣ? ಕರೆ ಕೊಟ್ಟಿದ್ದೆ ಅವನನ್ನು ಮುಗಿಸ್ಲಿ. ಕೊಡ್ಲಿಲ್ಲ ಕರೆ. ಇವಳು ಕೊಟ್ಟರು ಕರೆಯಲ್ಲ. ಪ್ರೇಮ ಪತ್ರ ಬರ್ತದ. ಆ ಪತ್ರ ನೋಡಿ ಓಡಿ ಹೋದಿಲ್ಲ. ಆ ಮರದಲ್ಲಿ ನಿನ್ನನ್ನು ಕರೀಲಿಕ್ಕೆ ಆಗಿಲ್ಲ. ಸ್ವಲ್ಪ ಅವಸರದಲ್ಲಿ ಮದುವೆ ಆಯ್ತು. ಯಾಕಂದ್ರೆ ಅವಸರ. ಪ್ರೇಮ ಪತ್ರ ಅಣ್ಣ ಬಂದ ಇಂಥ ಹೀಗೆ
ಹೀಗೆಲ್ಲ ಆಯ್ತಾ? ಗೊತ್ತಾಯ್ತಾ? ಹೌದು. ನೀ ಕೈಗೆ ಹೊತ್ತೆ ಹೊಡೆದೆ. ಒಂದು ಮದುವೆ ಹೀಗೆ ನೆನಪಿತ್ತು ಅಲ್ಲ, ನನಗೆ. ಈ ಯುದ್ಧ ಅಲ್ವಾ? ಹೌದು. ನಮ್ಮ ಬ್ರಾಹ್ಮಣರು ಹೇಳ್ತಿದ್ದಲ್ಲ, ನೀ ಕೈಗೆ ಹೊತ್ತೆ ಹೊಡೆದೆ. ನಾನು ಕಳೆದು ಯುದ್ಧ ಕಾಲವಾಗಿ ಯುದ್ಧಕ್ಕೆ ಆಗಿತ್ತು. ಯುದ್ಧಕ್ಕೆ ಆಗಿತ್ತು, ತೊಂದರೆ ಉಂಟಾಗ್ತದೆ. ಆಮೇಲೆ ಮತ್ತೆ ಮದುವೆ ಆಗೋ ಕಾಲಕ್ಕೆ ಹಾ ಕರಿಬೇಕು ಅಂತ ಯೋಚನೆ ಮಾಡಿದೆ. ಹಾ ಏನ್ ಮಾಡೋಣ? ಹಾ ಅತ್ತೆ ಮಗನ ಮದುವೆ ಆಗೋ ಪ್ರಕರಣ ಬಂದು ಹಾ ಆ ವಿಂದ್ರನ ಹೊಡೆದಾಡುವ ಪ್ರಕರಣ ಬರ್ತಾ ಇತ್ತು. ನಿನ್ನ ಮದುವೆ ಪೂರ್ತಿ ಪ್ರಕರಣ ಇತ್ತೆ. ಆವಾಗ ನೆನಪಿಲ್ವಾಗ್ತದೆ ಮತ್ತೆ ಹೋಗಿ ಎರಡನೇ ಬಾರಿ ಬಂದ್ಬಿಡ. ಮತ್ತೆ ಹಾ ಮೊನ್ನೆ ಮರಿತಾರೆ ಒಂದು ಯೋಚನೆ ಮಾಡ್ಕೊಂಡಿದ್ದೆ. ಆಗೋ ಜ್ಞಾಪಕ ಬರ್ತೀನಿ. ಬಂದಿತ್ತು ಆವಾಗ ಗೂಳಿ ಕಟ್ಟುವ ಪ್ರಕರಣ ಇತ್ತು. ಓ ಹುಲಿ. ಹಾ ಒಂದೊಂದು ಮದುವೆ ಒಂದೊಂದು ಪ್ರಕರಣ ಆದ ದಸರಿಂದಾಗಿ ನಿನಗೆ ಕರೀಲಿಕ್ಕೆ ಆಗಿಲ್ಲ ಮಾರೆ. ನಿನಗೆ ಕರೆಯಲಿಕ್ಕೆ ಆಗಲಿಲ್ಲ ಅಂತ ನನಗೆ ನೋಡು ಬಾಡಿಕೆ ಇದೆ. ಯಾವುದಲ್ಲಿ ಆ ಮದುವೆ ಆಮೇಲೆ ಹಾ ನರಕಾಸುರನ ವಧೆಯ ಮೂಲಕವಾಗಿ 16,000 ಹೆಣ್ಮಕ್ಕಳನ್ನ ತಂದೆ. ಹಾ 16,000 ಕಲೆ ಅಂತ ಕರೆಯುವುದ? ನೋಡುವವರಿಗೂ ಗೊತ್ತಾಗುತ್ತೆ. ಸರಿ, ಕರೀಲಿ ಒಟ್ಟು ಯಾವುದಕ್ಕೂ ಕರೆಯಿಲ್ಲ. ಬಿಡು, ಹಾ ತೊಂದರೆ ಇಲ್ಲ. ಹಾ ನಾನು ಒಳಗೆ ಬರ್ಬೇಕು. ಅಂದ್ರೆ ಈಗ ಹೊರಗಡೆ ನಿಂತಿದ್ಯಲ್ಲ, ಓ ಇಷ್ಟು ಮಾತಾಡ್ತಾ ಇದ್ದದ್ದು. ಇದು 9 ದ್ವಾರ ಉಂಟು. ಹಾ ಮಾತಾಡ್ತಾ 8 ದ್ವಾರ ಕಳೆದಾಗಿದೆ. ಹಾ ಇನ್ನೊಂದು ದ್ವಾರ ಕಳೆದು ಒಳಗೆ ಬರಬೇಕು ನೀನು. ಅದಕ್ಕೆ ನಾನು ಹೌದು. ಹಾ, ಹಾ. ಯಾರು? ನೀನು. ಕೃಷ್ಣಯ್ಯ, ನೀನು ಬಾ. ನೀ ಇಲ್ಲದೆ ಹೊತ್ತೆಲ್ಲ ಮಾಡಬೇಡ. ಮಾಡಲೇ ಮಾಡಬೇಕು. ಹಗುರು ಓಡಿದ್ರೆ ಹಂಗಾಗಿದ್ದು ಹೊಳಿತಾ ಉಂಟು. ರತ್ನಖಚಿತವಾದಂತ ಆಸನ. ಅಲ್ಲಿ ನೀನು ಕೂತ್ಕೊಳ್ಬೇಕು. ತಪ್ಪು. ಏನು? ಯಾರು ಎಲ್ಲಿರ್ಬೇಕು ಅಲ್ಲಿ ಇರ್ಬೇಕು. ನೀ ಅಲ್ಲಿ ಕೂತ್ಕೋಬೇಕು, ನಾ ಇಲ್ಲೇ ಕೂತ್ಕೋಬೇಕು. ಏ, ನಾನು ಎಲ್ಲಿ ಕೂತ್ಕೊಂಡು ಅಲ್ಲಿ ಕೂತು ನಿನ್ನನ್ನು ನಾನು ಹೋಗ್ತೀನಿ. ಮನೆ ಯಾರಿದು? ಆ ಮನೆ ಯಾರಿದು? ಮನೆ ನಿನ್ನ ಯಜಮಾನ ಯಾರು? ಯಜಮಾನ ನೀನೆ. ಮತ್ತೆ ನಿನ್ನೆಂತದ ಆಗ್ತೀನಿ ಹೇಳು ನನಗೆ. ಒಂದು ಅತಿಥಿ ನೀನು. ಹೌದು. ಅತಿಥಿ ದೇವೋ ಭವ. ಮಾತಲ್ಲ ಅದು, ಸತ್ಯದಲ್ಲಿ ಇರಬೇಕು. ಬಾಯಿ ಕೂತ್ಕೊ. ನಾನು ಕೂತ್ಕೊಂಡೆ. ಅದು ನಿನಗಾಗಿ ಇರುವುದು. ನಾನೇ ಕೂತ್ಕೊಂಡು. ಹೌದು. ಹಾ ಹಾ ಕೂತ್ಕೊಳ್ಬೇಕು. ಕೂತಾಯ್ತು. ಹಾ. ಕೃಷ್ಣಯ್ಯ, ಅದು ಬ್ರಾಹ್ಮಣೋ ಮಮ ದೇವತಾ. ಹಾ 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 ಹಾ. ಬ್ರಾಹ್ಮಣರು ಕಣ್ಣಿಗೆ ಕಾಣುವ ದೇವರು. ದೇವರು ಯಾವ ಕೇಳಿದ್ರು ಬ್ರಾಹ್ಮಣರು. ಹಾ ನಾನು ಮನುಷ್ಯ. ದೇವರಾದವರು ಬ್ರಾಹ್ಮಣರು. ಹೌದು. ಮನುಷ್ಯ ದೇವರು. ಪಾದ ಪೂಜೆ ಮಾಡಿದೆ ಯಾರು? ನಾನು. ಕೃಷ್ಣ ನೀನು? ಹೌದು. ನನ್ನ ಪಾದ ಪೂಜೆ. ಹೌದು. ಬನ್ನಿ ಬನ್ನಿ ಕೆಲಸ ಮಾಡಿ. ಹಾ ಆಯ್ತು ಆಯ್ತು. ಇದೆ ಇದೇ ಪಾದ ಅಂತ. ಇದೆ ನಿಮ್ಮೂರಲ್ಲಿ ಹಾಗೆ ಏನು? ಕೈಗೆ ಮಾಡುವ ಕೆಲಸ ಕಾಲು, ಕಾಲು ಮಾಡುವ ಕೆಲಸ ಕೈಯ. ಹಾಗೆಲ್ಲ ಕೃಷ್ಣ ನೀನು ಚೂರು ನೀರು ಹಾಕಿ ಸಾಕು. ಏ, ಸ್ನಾನ ಮಾಡಿಸ್ತೇನೆ ಈಗ. ನಾನ್ ಕೇಳ್ಬಿಡು. ಬೇಡ ಕೃಷ್ಣ. ನಾನು ಮಾಡುವ. ಅಲ್ಲ, ನೀನು ಹಾಕಿದ್ದು ಬೇಡ. ನಾನೊಬ್ಬ ಗೃಹಸ್ಥ. ಆ ಗೃಹಸ್ಥ ಲಕ್ಷಣ. ನಾನೇ ಹಾಕಿದ್ದು. ಕೈ ಮುಚ್ಕೋ. ನೀನು ಸಂಕೋಚ ಮಾಡಬೇಡ ಮಾರಾಯ. ನೀನು ಸ್ನೇಹಿತನಾಗಿ ಅಲ್ಲ, ಒಬ್ಬ ಬ್ರಾಹ್ಮಣೋತ್ತಮನಾಗಿ ಸ್ವೀಕರಿಸು. ನೀನು ಕಾಣಿಸ್ತಾ ನಾನು ಬ್ರಾಹ್ಮಣ. ಅಷ್ಟೇ. ಸುಧಾಮ ಅಲ್ಲ. ಬ್ರಾಹ್ಮಣನ ಪೂಜೆ ಮಾಡಿದ್ಯಾ?
ಗೊತ್ತಾಯ್ತು ನನಗೆ. ಎಷ್ಟೋ ದಿವಸ ನಾನು ಪತ್ರದಲ್ಲೇ ಸುಧಾರಿಸಿದ್ದೆ. ಅದಕ್ಕಾಗಿ ಇವತ್ತಿನ ಬಂದ್ರೆ ಇದು ತಿನ್ನುವುದೇವರು. ನಾವು ಪುಷ್ಪಂ ಫಲಂ ತೋಯಂ ಪತ್ರವನ್ನೆಲ್ಲ ಮಾಡಿದ್ದು. ಅದಕ್ಕಾಗಿ ಇವತ್ತು ನೀನು ನೆನಪು ಮಾಡ್ತಿದ್ದೆ ನನಗೆ. ನಿಜವಾದ ದೇವರೇ, ಇನ್ನೂ ನನ್ನ ಪರೀಕ್ಷೆ ಮಾಡ್ತಾ ಇದ್ದೇನೆ. ಇದು ಕಲ್ತಕೊಂಡು ಜಡ್ಜ್ಮೆಂಟ್. ನನ್ನ ಸುಧಾಮ ಯಾವತ್ತೂ ಹೆಚ್ಚಿಗೆ ಮಾತಾಡು. ಅವನಿಗೆ ಸ್ವರ ಸರಿಬೇಕು ಅಂತ ಸ್ವಲ್ಪ ದೃಷ್ಟಿನೂ ಪ್ರಸಾದಕ್ಕೆ ಅಂತ ನೀ ಹೇಳಕ್ ಕಾರಣ ಮಾಡ್ತೀನಿ. ಅವ್ರಿಗೆ ಹಾಕೊಂಡು ಇವ್ರ ಪ್ರಸಾದ ನಮಗೆ ಯಾಕೋ ಅವರಿಗೆ ಇದನ್ನು ಮತ್ತೆ ನೀತಿ ಬಿಡಬೇಡ. ಪ್ರಸಾದ ಹೂವಿನ ಪ್ರಸಾದ ಸಾಕು. ಪಾಪ ಅವರಿಗೆ ಜೀವನ ಶಕ್ತಿ ಕಡಿಮೆ. ಇನ್ನೇನು ಹಳೆಯ ಬಾಲ್ಯದ ನೆನಪೆಲ್ಲವೂ ಬರಿಗಿದ್ರೆ ಕುಣಿತಾ ಉಂಟು. ಮಾತುಗಳು ಒಂದಾಗಿ ಗುರುಮಟ್ಟದಲ್ಲಿದ್ದವರು. ಆ ಕಾಲಕ್ಕೆ ನನ್ನ ಕಂಡವನಿಗೆ ತುಂಬಾ ಪ್ರೀತಿ. ಎಷ್ಟು ಪ್ರೀತಿ ಅಂದ್ರೆ ಗುರುಮಠದಲ್ಲಿ ಯಾವುದೇ ಸಿಹಿ ತಿನಿಸನ್ನ ಮಾಡಲಿ ಅವು ತಿನ್ನುವುದಿಲ್ಲ. ಅವು ಹಾಗೆ ಕದ್ದಿಟ್ಕೊಳ್ಳೋದು. ಅಂದ್ರೆ ನಾನು ಹೊರಗಡೆ ಹೋದ್ರೆ ಎಲ್ಲಿ ಅದು ಸಿಹಿ ತಿಂಡಿ ಬರಿದಾಗ ಕೃಷ್ಣನಿಗೆ ಇರುವುದಿಲ್ವಲ್ಲ. ಕೆಲವು ಕಾರಣಕ್ಕಾಗಿ ನಾನು ತೆಗೆದು ಕತ್ತಿ ಇಟ್ಕೊಳ್ತಿದ್ದೆ ಬಿಟ್ಟು ತಿನ್ನುವುದಿಲ್ಲ. ಅವ್ನು ಸಿಹಿ ತಿನ್ನುವುದಿಲ್ಲ. ಮತ್ತೆ ನನಗೆ ಸಿಹಿ ಆಗುದಿಲ್ಲ ಅಂತಲ್ಲ, ತಿನ್ನುವುದಿಲ್ಲ. ಕೃಷ್ಣ ಬರುವವರೆಗೂ ತಿನ್ನಬಾರ್ದು ಅಂತ ಇಟ್ಕೊಳ್ತೀನಿ. ಆಮೇಲೆ ನನಗೆ ಕೊಡುದು ಹೌದು. ನೋಡ್ತಾ ಕೂತ್ಕೊಳ್ಳಿ. ಅಲ್ಲ, ತಿನ್ನ ನೀ ತಿನ್ನ ತಿನ್ನ ನೀ ತಿನ್ನ ನನಗೆ ತಿನ್ನಿಸು. ಹೌದು. ಎಲ್ಲಾದ್ರೂ ಪುಷ ಸಮಂತ್ರವನ್ನು ಬೇಕಾಗಿ ಅಡವಿಗೆ ಹೋದಾಗ ಹಾ. ಅದು ಸ್ವಲ್ಪ ಹಣ್ಣು ಖಂಡಿತ ಹೌದು, ಹಣ್ಣು. ಒಂದೇ ಹಣ್ಣು. ಹಾ. ನನಗೆ ತಿನ್ನುವ ಬಯಕೆ ಆಯ್ತು. ಸುಧಾಮ ಹಣ್ಣು ಉಂಟು ಅಂತ ಹೇಳಿದೆ. ಹಾ. ಅವನು ಮರ ಏರಿಬಿಟ್ಟ. ನಾನು ಮೊದಲು ಮರ ಹಚ್ಚಿದ ಮಲ್ಲ. ಆದ್ರೆ ಇವ ನನಗೆ ತಿನ್ನುವ ಭಾಗ್ಯ ಬೇಕಿತ್ತು. ಹಣ್ಣು ತಿನ್ಲಿಕ್ಕೆ ಮ್ಯಾಲ ಉಂಟು ಇಲ್ವಾ? ನನಗೆ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ. ಹೌದು, ಮರ ಹತ್ತಿದ್ದೆ. ಅದು ಹೇಗೆ ಹತ್ತಿದ್ದೆ ಅಂತೂ ನನಗೆ ಗೊತ್ತಿಲ್ಲ. ಹೇಗೆ ಹೋದಂತೆ ಹಣ್ಣನ್ನು ಕಿತ್ತಂತೆ ಆ ಹಣ್ಣನ್ನು ಹಾಗೆ ಜೋಪಾನವಾಗಿ ಹಿಡ್ಕೊಂಡು ನನ್ನ ಕೆಳಗೆ ಬಂದದ್ದು ಅಂತ ನಾನು ಇಳಿದದ್ದಲ್ಲ. ಜನರನ್ನೇ ಕೆಳಗೆ ಜಾರಿಸಿ. ಹೌದು. ಆಮೇಲೆ ಕೇಳ್ಬಿಟ್ಟು ಬರ್ತಾ ಇದ್ದೆ. ಒಂದೇ ಹಣ್ಣು ಹ್ಞೂ ಅನ್ಬೇಡ. ಅಲ್ಲ ಪಾಪ ಒಂದೇ ಪಂಜೆ ಇರುವುದು. ಆ ಪಂಜೆಯು ಹೊರದೋಯ್ತು ಪಾಪ. ಹಾಗಾಗಿ ಅದನ್ನು ಇಟ್ಕೊಳ್ಳೋದು ಬಿಕ್ಕಿ 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 ಹೊರಗುದು. ಆದ್ರೆ ಅಷ್ಟಕ್ಕೆ ಹೌದು ಬಿಟ್ರೆ ಕೊನೆಗೆ ಸಮಾಧಾನ ಆಯ್ತು ನನಗೆ. ಹೇಗೆ? ಹೊಸ್ದಾಗ ಹೊರದದ್ದಲ್ಲ, ಹೊರದಲ್ಲೆಲ್ಲ ನಾನು ಉಗುಳು ಹಾಕೊಂಡದ್ದೆ. ಮತ್ತೆ ಅಂತದ್ದು ಇದು ಜೋಡಿಸಿದ್ರಾಯ್ತು ಅಂತ ಸುಮ್ಮನೆ. ಹೀಗೆ ಗುರುಮಟ್ಟವನ್ನು ನಾವು ಕಳೆದವರು. ಅದೇ ಅಷ್ಟೇ ಅಲ್ಲ, ಯಾವಾಗ ನನ್ನ ಕಾಂಟ್ಯಾಕ್ಟ್ ಬರಲಿ ಅವ್ರು ಗುರುಮಟ್ಟದಲ್ಲಿ ಏನಾದ್ರು ಹಿಡ್ಕೊಂಡೇ ಬರ್ತಾರೆ. ಇವತ್ತು ನನ್ನ ಕಾಂಟ್ಯಾಕ್ಟ್ ಬಂದವ ಹಾಗೆ ಸುಮ್ಮನೆಲ್ಲ ಬರ್ಲಿಕ್ಕೆ ಇಲ್ಲ. ತಿನ್ನುವುದಕ್ಕೆ ತಂದೇ ತರ್ತಾನೆ. ಯಾರು ಕೃಷ್ಣಯ್ಯ ಎಂತ ಮಾತಾಡ್ತೀನಿ. ಪಾಪ ನಮ್ಮ ನೋಡಿದ್ರೆ ಅವರಿಗೂ ಅರ್ಥ ಆಗ್ತದೆ. ತರ್ತಾನೆ. ಅವ್ನು ಇರುವುದು ಹೀಗೆ ಬಿಟ್ಟರೆ ಅವ್ನು ಶ್ರೀಮಂತ ಗೊತ್ತಿರಲಿಲ್ಲ. ಮೋದವಾದೇನು ನೀನು ಹೊಂದೆ. ಮೋದವಾದೇನು ನೀನು ಹೊಂದೆ. ಇನ್ನು ಬರುವಾಗ ಅದು ಎಲ್ಲರಿಗೆ ಇನ್ನು ಬರುವಾಗ ನೀನು ಎಲ್ಲರಿಗೆ
ಚಪ್ಪೆಯನ್ನು ಬಗೆ ಬಗೆಯ ತಿನಿಸನ್ನೆಲ್ಲ ಮಾಡಿ ಇಟ್ಟಿದ್ರು. ನಾನು ತುಂಬ ಇಟ್ಕೊಂಡಿದ್ದೆ. ಆದ್ರೆ ನಿನ್ನನ್ನು ನೋಡುವ ಕಾತರದಲ್ಲಿ ಹಾಗೆ ಬಂದಿದ್ದೆ. ಅಂದ್ರೆ ಮಾಡಿದರೆ ಏನುಂಟು? ಆ ಮಾಡಿದ್ದಲ್ಲೇ ಉಂಟು. ಮನೆಯಲ್ಲೇ ತಿನ್ನು ಬೈಕ್ ಹೆಚ್ಚಾಗ್ತಾ ಉಂಟು. ಆಗ ಒಂದು ಏನೋ ಹೇಳೋಣ, ನಿಮ್ಮನಿಗೆ ಇಬ್ರು ಒಟ್ಟಾಗಿ ಹೋಗೋಣ, ತಿನ್ಕೊಂಡು ಮಾಡಿದರೆ ಹಾಳಾಗಬೇಕಿಲ್ಲ. ನೀವು ನಮ್ಮ ಮನೆಯಲ್ಲಿ ಇಸ್ಕೊಬಿಟ್ಟು ನಮ್ಮಲ್ಲಿ ಎಷ್ಟೇ ತಿಂಡಿ ತಿನಿಸು ಮಾಡಿದ್ರು ನಮ್ಮ ಮನೆಯಲ್ಲಿ ಇರುವುದಿಲ್ಲ. ಏನಾಗ್ತದೆ? ಅದು ಈಗ ನಾನು ಇಲ್ಲಿ ಬಿಟ್ಟು ಈ ಕಡೆ ಬಂದಲ್ಲ, ಆ ಇದ್ದದ್ದನ್ನು ಇಟ್ಕೊಂಡು ಕೂತ್ಕೊಳ್ಳೋ ಪದ್ಧತಿ ಇಲ್ಲ ನಮಗೆ. ಅಂದ್ರೆ ಅವಳು ಗೃಹಿಣಿ ಅಲ್ವಾ, ಆಚೀಚೆ ಮನೆ ಮಕ್ಕಳಿಗೆಲ್ಲ ಕೂತ್ಕೊಂಡಿದ್ದಾಳೆ. ನಿಮ್ಮನೆ ಮಕ್ಕಳಿಗೆ ನಮ್ಮನೆ ಮಕ್ಕಳು ಹೆಚ್ಚಾಗಿ ಹಾಗಾಗಿ ನಾವು ಇಲ್ಲಿ ಹೋದ್ರಲ್ಲಿ ಏನು ಇರುವುದಿಲ್ಲ ಕೃಷ್ಣ. ಹೋಗಿ ಪ್ರಯೋಜನ ಇಲ್ಲ. ಬರುವಾಗ ಅವಸರದಲ್ಲಿ ಬಂದೆ, ಆದ್ರೆ ಇನ್ನೊಂದು ಸಲ ಬರುವಾಗ ಜಾಗ್ರತೆ ಮಾಡ್ತೇನೆ ನಾನು. ತಮಾಷೆ ಮಾಡಬೇಡ. ಏನು ವಿನೋದ ನನ್ನಲ್ಲಿ ಬೇಡ. ವಿನೋದುವ ಇನ್ನೊಂದು ಕೃಷ್ಣಯ್ಯ, ನನಗೆ ಗ್ರಾಚಾರವೇ ಸರಿ ಇಲ್ಲ. ನಿನಗೆ ಬರುವಾಗ ಗೊತ್ತು ಉಂಟಾ? ಅದು ಸಮುದ್ರದ ಬದಿಯಲ್ಲಿದ್ದವನು ಆಗ ವಾಸನೆ ಅಂತ ಅಂದೆ. ನೀವು ನೋಡಿದ್ರೆ ಈಗ ಬರ್ಬೇಡ. ಒಂದು ನನ್ನ ತಲೆಗೆ ಹೋಗುವುದಿಲ್ಲ. ನಿನಗೆ ಗೊತ್ತಾ ಉಂಟು? ನನಗೆ ಒಂದು ಜಾತಿ ವಾಸನೆ ಬರ್ತಾ ಉಂಟದೆ. ಇದಂತ ನೀನು ನನಗೆ ಇಂಥ ಅಂಥದ್ದು ಎಲ್ಲವೇ ಇಲ್ಲ. ನಾ ದೂರದಿಂದ ಬಂದ, ಹಾಗಾಗಿ ನನ್ನ ದೇಹ ವ್ಯವಸ್ಥೆ ಹಾಗೆ ಅದೇ ವಾಸನೆ ಇರಬೇಕು ಅಂತ. ಆಯ್ತು. ಹಾ ಇದ್ದದಿಲ್ಲ ಬೇಡ ಬಿಡು. ಏನು ತಂದಿಲ್ಲ. ಬೇಡ, ನಿನಗೆ ತಂದದ್ದೇ ಅವ್ರ ಮುಂದೆ ಒಂದು ತೋರಿಸ್ಬೇಡ. ನೀನು ಹೆಂಡತಿ ಹೊರಗೆ ಕಳಿಸು, ಹೊರಗೆ ಕಳಿಸು ಅಂತ ಅವ್ರಿಗೆ ಗೊತ್ತಾಗ್ಲಿಲ್ಲ. ಅಯ್ಯೋ ನನ್ನ ಮರ್ಯಾದೆ ನಿನ್ನ ಮರ್ಯಾದೆ ಬೇರೆ, ನನ್ನ ಮರ್ಯಾದೆ ಬೇರೆ ಉಂಟಾ? ಇಬ್ಬರದು ಹೋಗ್ತದೆ. ನಂದು ಹೋಗೋರಿಗೆಲ್ಲ ಒಟ್ಟಿಗೆ ಇನ್ನೊಂದು ಹೋಗು. ನೋಡು, ಹೋಗುವುದು ಯಾವುದು ನಮ್ಮದಲ್ಲ, ಹಾಗೆ ಹೋಗುವುದು ನಮ್ಮ ಹತ್ರ ಇಲ್ಲವೂ ಇಲ್ಲ. ಏನು? ಹೋಗ್ಲಿಕ್ಕೆ ನೀವು ತಂದದ್ದಾಗಿ ಅದು ಮತ್ತೆ ಗೊತ್ತಾಯ್ತು ನನಗೆ. ಹೋಗುವುದು ಯಾವುದು ನಮ್ಮದಲ್ಲ, ಹಾ, ಹೋಗುವುದಕ್ಕೆ ನಮ್ಮದೇನು ಇರ್ತಬೇಕಂತ ಅಲ್ವಾ? ಅದು ಗೊತ್ತು ಮಾಡ್ತೀನಿ. ಈಗ ಇದು ಕೊಡಲೇಬೇಕಾ? ಒಂದು ನೆನಪಿದೆ. ಏ, ಅವನಕ್ಕೆ ಅವನಾಗ್ರಾಣಿ
ಆಯ್ತು ಮುಗೀತು. ಯಾವ್ದು ಮುಗಿತು? ಮತ್ತೊಂದು ಹೆಚ್ಚಿನ ಸಂಪರ್ಕ ತಡಿಯ ಪರಿಮಳದ ಕೃಷ್ಣಯ್ಯ. ಈ ಪರಿಮಳದಲ್ಲಿ ಪರಿಮಳ ಇದು ಮೂಗನ ಹತ್ತು ತಕೊಂಡು ಹೋದ್ರೆ ಸುತ್ತ ಕುಣಿಯುವುದೇ. ಬೇಡ, ಹೇಳಿಕೊ. ಎಂತ ಮಾತಾಡ್ತೀನಿ? ನನಗೆ ಗೊತ್ತಾಯ್ತು ನಿನ್ನ ಈ ಬಾಯಿಗೆ ನೀನು ಅದನ್ನ ಈಗ ನಿನಗೆ ತಾಳ ತಾಳ ಹೆಚ್ಚು ಕಡಿಮೆ ಅಂತ ಗೊತ್ತಾಗ್ತದೆ. ಅದು ಅಷ್ಟಕ್ಕೆ ಆಗುತ್ತೆ. ಅಂತ ಪರಿಮಳ ಪರಿಮಳವ ನವಗ್ರಂಥ ಯಾವುದು ಇಲ್ಲ. ನಿನಗೆ ವಾಸನೆ ಅಲ್ಲ? ಹಾ. ನನಗೊಬ್ಬನಿಗೆ ಪರಿಮಳ ಆದ್ರೆ ಮೂಗು ಸರಿ ಇಲ್ಲ ಅಂತ ಹೇಳ್ಬೋದು. ಅದ್ಭುತ ದಂಪತಿಗಳು ನೀವು. ಪ್ರಪಂಚಕ್ಕೆ ಆದರ್ಶ ನೀವೇ. ಗಂಡ ಹೇಳಿದ್ದೆ ಹೋಗು ಹೇಳಿದ್ರೆ ಹೆಂಡತಿ. ಪಾಪ ಹೆಂಡತಿ ಅಂತ ಹೇಳಿದ್ರೆ ಹಾಗೆ ತಿಳಿಸಿ ಹೇಳಬೇಕು. ಹಾಗೇನಿಲ್ಲ, ಹಾ ಅವಳು ಎದ್ದಿದ್ದಾಗ ಹೇಳ್ತಾಳೆ. ಬೇಕಿದ್ ನೋಡು. ಹಾ ಏನು ವಾಸನೆ ಇದು? ಅದೇ ಅದೇ ಅದೇ. ವ್ಯತ್ಯಾಸ ಉಂಟು ನಿಮ್ಮಲ್ಲಿ. ಈಗ ಆದರ್ಶ ಗಣಪತಿಗಳು ಹೌದಾ? ಈಗ ಗಮನಿಸಿ ಆಯ್ತಾ? ನೋಡು, ಅಂತ ಇಲ್ಲ. ನಿನಗಿದು ವಾಸನೆ ಬರ್ತದೆ. ಈ ಕೈ ಹತ್ತದ್ದು ಕೃಷ್ಣ, ಈ ಕೈ ಹತ್ತದ್ದು. ನನ್ನ ಕೈ ಅಲ್ಲ, ಹಾ ಅವಲಕ್ಕಿ ಮಾಡಿದಂತ ಪುಟ್ಟಿದ ನಿನ್ನ ಕೈ. ನಾನು ತರುತ್ತೇನೆ ಮತ್ತೆ ನಾನು ತರುವುದಕ್ಕೆ ಮತ್ತೆ ಪುಟ್ಟಿದೆಯಾ? ಕೊಟ್ಟಿದ್ದು ನನ್ನ ಹೆಂಡತಿ. ಪಾಪ, ನೀನ್ ಇಲ್ಲಿಗೆ ಹೊರಟಿದ್ದೀಯ ಅನ್ನೋ ಕಾರಣಕ್ಕಾಗಿ ಹಾ ಇವತ್ತೇ ಮೆರೆದು ಕೊಟ್ಟ. ಒಂದು ವರ್ಷದ ಹಿಂದೆ ಮೇಲೆ ತಂದು. ನಿಮ್ಮ ಮನೆಯ 1 ವರ್ಷದ ಹಿಂದಿನ ಅವಲಕ್ಕಿ ಇಷ್ಟು ಪರಿಮಾಣ ಅಂತ ಅಂದರೆ ಈ ಕೂಟದ ಹತ್ತಲ್ಲ 10 ವರ್ಷ ಹಿಂದಿನ ಅವಲಕ್ಕಿ ಎಷ್ಟು ಪರಿಮಾಣ ಆಗ್ತದೆ? ಇಬ್ಬರ ಪರಿಮಾಣ ಒಂದೇ ಬರುತ್ತದೆ. ಒಳ್ಳೆ ಸುವಾಸನೆಯುಕ್ತವಾದಂತ ಅವಲಕ್ಕಿ. ಹಾ ನನ್ನ ಇದುವರೆಗೆ ಜನ್ಮದಲ್ಲಿ ಇಂಥ ಅವಲಕ್ಕಿಯ ಪರಿಮಳವನ್ನು ನಾನು ಆಘ್ರಾಣಿಸಿದ್ದೇ ಇಲ್ಲ. ಅವಲಕ್ಕಿ ಹೊಸ್ತಲ್ಲ. ಆದರೂ ಇಂಥ ಪರಿಮಳದ ಅವಲಕ್ಕಿ ಈ ಜಾತಿಯ ಸುಗಂಧ ನನಗೆ ಬಂದಿದ್ದೇ ಇಲ್ಲ. ಇದು ಪರಶಿವನ ಆಣೆಯಾಗಿ ಸತ್ಯ. ಶಿವನ ಆಣೆ ಬೇಡ. ನನ್ನ ಭಾಗ್ಯ ಇದು ನೋಡಲಿಲ್ಲ. ಇಂಥ ಅವಲಕ್ಕಿ ದಿನವೊಂದಿಗೆ ತಿನ್ನುವ ಭಾಗ್ಯವನ್ನು ನನಗೆ ಹೆಂಡತಿ ಕೈಯಿಂದ ಇನ್ನು ಆ ಮಕ್ಕಳಿದ್ದು ಹೊಟ್ಟೆ ತುಂಬ ಅವಲಕ್ಕಿ ತಿಂದ್ರಲ್ಲ ಅವರು ಭಾಗ್ಯ ಆಗ್ತದ. ಇವತ್ತು ಮಕ್ಕಳು ತಿಂದು